ಏನಮ್ಮ ಎಲ್ಲ ಮುಟ್ಟಿಗಳು ತಂದು ಎಲ್ಲ ಜೋಡಿಸಿ ಎಲ್ಲ ಮಾಡಿದ್ದೀನಿ. ಇನ್ನು ಏನಾರ ಮಾಡ್ಬೇಕಾ ಹೇಳು. ಹಾ, ಸದ್ಯಕ್ಕೆ ಇಷ್ಟೆಲ್ಲ ಸಾಕು ಅಂತ ಅನ್ನಿಸ್ತದೆ. ಅಪ್ಪ ಸದ್ಯ ಬೆಳಿಗ್ಗೆನೆ ಬಂದ್ಬಿಟ್ಟು ಅಣ್ಣ ಶಾನೇನೇ ಸಹಾಯ ಮಾಡ್ಕೊಟ್ಬಿಟ್ರೆ ನೀವಂತೂ. ಇನ್ನೇನು ಅಂಗಡಿಗೆ ಇನ್ನೇನು ಜೋಡಿಸ್ಬೇಕಾಯ್ತದೆ. ಇನ್ನೇನು ಇಲ್ಲ, ಸಾಕು ಬಿಡಿ. ಹೆಂಗೈತಣ್ಣ ಅಂಗಡಿ? ಆ ಅಂಗಡಿಗೆ ನಮ್ಮ ಬರ ಚೆನ್ನಾಗೈತಿ. ಆದ್ರೆ ಆ ಶಾರದಿ ಗಂಡ ಇಕ್ಕಂತಿದ್ನಲ್ಲ ಅದಕ್ಕಿಂತ ಜಾಸ್ತಿ ಸಾಮಾನುಗಳೆಲ್ಲ ತಂದು ಹಾಕ್ಬಿಟ್ಟು ದೊಡ್ಡದಾಗೆ ಏನಿಯ ಮಾಡ್ಕೊಬಿಟ್ಟಿದ್ಯಾ ಬಿಡು ನೀನಂತೂ. ಅವನಂತೂ ಇಷ್ಟೇ ಮಾಡಿಕೊಂಡಿದ್ದ. ನೀನು ನೋಡು ಎಷ್ಟು ದಾರ ಮಾಡಿಕೊಬಿಟ್ಟಿದ್ಯಾ ಸಾಮಾನೆಲ್ಲ ತಂದು ಹಾಕ್ಬಿಟ್ಟು. ಮಾರಾಕ್ಬಿಟ್ನೆ ನಿನಗೆ. ಹಾ, ನನ್ನ ಹೆಸರಿಗೆ ಬರ್ಕೊಟ್ಬಿಟ್ಟವ್ರೆ. ಅವ್ರಿನ್ ಮಾಡಲ್ವಂತೆ, ಅದಕ್ಕೆಲ್ಲ ನನ್ನ ಹೆಸರಿಗೆ ಬರ್ಕೊಟ್ಬಿಟ್ಟವ್ರೆ. ಆ ನನ್ನ ಮಕ್ಕಳು ಎಲ್ಲಿದ್ರು ಉದ್ದಾರ ಹಾಕಿಲ್ಲ ಬಿಡವ. ಎಲ್ಲಿದ್ರು ಹಾಳಾಗೆ ನೀವು ಹೋಗೋದು. ಅವೇನು 10 ರೂಪಾಯಿ ಕೆಲಸ ಮಾಡ್ತವೆ ಅನ್ಕಂಡೆ. 10 ರೂಪಾಯಿ ಕೆಲಸ ಮಾಡೋಕ್ಕಿಲ್ಲ, ಬರೀ ಆಳ್ ಕೆಲಸನೇ ನೀ ಮಾಡೋದು ಅವಂತೂ. ಸರಿ ಕಣವ, ಮೂಟೆ ಗಿಟೆ ನೋಡಿ ಮೆಣಸಿನ್ಕಾಯಿ ಮೂಟೆ ಉಪ್ಪಿನ ಮೂಟೆ ಎಲ್ಲ ತಂದು ಹಾಕಿವ್ನಿ. ನೀನು ಹೇಳಿತ್ತು ರೇಷನ್ ಎಲ್ಲ ಇಲ್ಲೇ ನೀ ಐತೆ. ನಾನು ದುಡ್ಡು ಕೊಟ್ಬಿಟ್ರೆ ಹಂಗೆ ನೀ ಹೊಂಟೋಯ್ತೀನಿ. ಹಾ, ಸರಿ ಸರಿ, ಆಯ್ತು ಆಯ್ತು. ಏನವ ಅಂಗಡಿ ಒಣ್ಣ ಎಲ್ಲೋದ? ಒಂದು ಸಾಮಾನು ಬೇಕಿತ್ತು ಮನೆಗೆ. ಅಯ್ಯೋ ಬನ್ನಿ ಬನ್ನಿ, ಏನ್ ಸಾಮಾನು ಬೇಕೋ ತಗೊಳ್ಳಿ. ಈಗ ಅಂಗಡಿ ಎಲ್ಲ ನಂದೇನೆ. ಬನ್ನಿ, ನಾನೇ ಇವಾಗ ಮಾಡ್ತಿರೋದು ಅಂಗಡಿ. ಏನು ಅಂಗಡಿ ನಿಂದೆ? ಮತ್ತೆ ಅವನು ಮಾಡ್ತಿದ್ದ ಎತ್ತೋದ ನನ್ನ ಮಗ? ಅಯ್ಯೋ, ನನಗೆ ಅಂಗಡಿನ ಮಾರಾಕ್ಬಿಟ್ಟವ್ರೆ. ಅಯ್ಯೋ ಬನ್ನಿ ಬನ್ನಿ ಬನ್ನಿ, ನಿಮಗೆ ಏನು ಬೇಕು ಕೊಡೋದು? ಏನು ಕೊಡಲಿ ಹೇಳಿ? ಏನು ಬೇಕು ಎಲ್ಲ ಹೇಳಿ, ನಾನೇ ಕೊಡ್ತೀನಿ. ಅಯ್ಯೋ ಅಲ್ಕ ಬಡ್ಡಿ ನನ್ನ ಮಗ ಪಾಪ ಎಣ್ರು ಕಷ್ಟಪಟ್ಟು ಅಂಗಡಿ ಹಾಕೊಟ್ಟಿದ್ಲು ನೋಡ್ಕ ಅಂತ ಹೇಳ್ಬಿಟ್ಟು ಅದನ್ನು ಮಾರಾಕ್ಬಿಟ್ಟು ಅಂಟ್ಬಿಟ್ನೆ. ಅವನನ್ನ ಕೊಟ್ಕೊಂಡು ಯಾರು ಏನು ನೆಮ್ಮದಿಯಾಗಿ ಸಂಸಾರ ಮಾಡ್ದಾರೆಲ್ಲ ಬಾ. ಇವಳು ಎಳ್ಳೆ ಅಂಡ್ರು, ಇವಳು ಏನು ಸಂಸಾರ ಮಾಡೋಳಂಗೆ ಅಲ್ಲ. ಏನೋ ಸುರಿ ಬಜಾರಿ ಹಂಗೋ ಹಿಂಗೋ ನಿಭಾಯಿಸ್ಕೊಂಡು ಹೋಯ್ತಾವಳೆ. ಬೇರೆ ಯಾವಳನ ಆಗಿದ್ರೆ ಭಾಳ ಕಾಯ್ತಿರಲಿಲ್ಲ ಅವಂತಾಗೆ. ಬಿಡತ್ತಾಗೆ ಹೆಂಗೋ. ನೀನು ಯಾವ ಊರು ಕಡಲಮ್ಮ? ನಮ್ದು ಈ ಕಡೆ ಹಿಂದೂಪುರದ ಕಡೆ ಬಿಡಕ್ಕ. ನಿಮಗೆ ಗೊತ್ತಿಲ್ಲ, ನಮ್ಮೂರು ಸೈಡ್ಗಳು ನಿಮ್ಗೆ ಗೊತ್ತಿಲ್ಲ. ಹೌದೇ? ಸರಿ ಸರಿ ಕಣಮ್ಮ. ಅಂಗಡಿ ಜೋರಾಗೆ ಮಡಿಕೊಬಿಟ್ಟಿದ್ಯಾ? ಈಚೆ ಕಡೆ ಸಾಮಾನುಗಳು ಅವು ಇವು ಎಲ್ಲ ಶಾನೆ ಮಡಿಕೊಬಿಟ್ಟಿದ್ಯಾ? ಅಯ್ಯೋ ಕಮ್ಮಿ ಮಡಿಕೊಳಕಾಯ್ತದೇನಕ್ಕ. ಜನ ಬರಬೇಕು ಅಂದರೆ ಸಂದಕ್ಕೆ ಮಾಡ್ಬೇಕು ಅಂಗಡಿ ಎಲ್ಲನೂ. ಅದಕ್ಕೆ ಹೋಗಿ ಸಂದಕ್ಕೆ ಮಡಿಕೊಂಡಿವ್ನಿ. ಅದು ಸರಿ, ನೀನು ಬಿಡು. ಸರಿ ಕಣಮ್ಮ, 1 kg ಸಕ್ಕರೆನೂ ಹಂಗೆ 1 kg ಬೆಲ್ಲ, ಒಂದು ಅರ್ಧ kg ಕಡಲೆ ಇಟ್ಕೊಟ್ಬಿಡವ. ಆಯ್ತು ಬನ್ನಿ ಬನ್ನಿ, ಕೊಡ್ತೀನಿ ಬನ್ನಿ. ಇದು ಶಾರದಿ ಮಾರುದ್ಲೆ. ಶಾರದಿ ಹೆಸರ್ನಾಗ ತಾನೇ ಎಲ್ಲ ಇದ್ದಿದ್ದು. ಅವತ್ತು ಹೇಳಿದ್ಲು ಅಕ್ಕಯ್ಯ ಎಲ್ಲ ನನ್ನ ಹೆಸರ್ನಾಗೆ ಮಾಡಿಕೊಂಡಿವ್ನಿ ಕಣಕ್ಕಯ್ಯ ಅಂತ ಹೇಳ್ಬಿಟ್ಟು. ಅದು ಹೆಂಗೆ ಮಾರಿದ್ಲು ಏನು ಕತ್ತಿಯೋ ಬಿಡತ್ತೆ. ತಗೊಳಕ್ಕ, ಬರ್ಬೇಕಾರೆ ಬ್ಯಾಗ್ ತಗೊಬಿಟ್ಟು ಬರ್ರಿ. ಶಾನೆ ಪೇಪರ್ಲ್ಲ ಯೂಸ್ ಮಾಡಬಾರ್ದಲ್ವೇ, ಪ್ಲಾಸ್ಟಿಕ. ಅದಕ್ಕೆ ನೀವು ತಗೊಳ್ಳಿ. ನಾನು ಲೆಕ್ಕದ ಬುಕ್ಕಾಗ ಬರ್ಕೊಬಿಡಮ್ಮ, ಸರಿನೇ? ಹೌದಾ, ಸಾಲನ? ಸರಿ ಸರಿ, ಆಯ್ತು ಹೇಳಿ ಬರ್ಕೊತೀನಿ. ಆಯ್ತಾಯ್ತು. ಅಪ್ಪ ಸದ್ಯ ಹೆಂಗೋ ಸಣ್ಣದಾಗಿ ವ್ಯಾಪಾರ ಮಾಡ್ಕೊಂಡು ಇಲ್ಲೇ ಸೆಟಲ್ ಆಗೋಗ್ಬಿಡ್ಬೇಕು ಅಷ್ಟೇ. ಇನ್ನೂ ಏನಾರ ಜೋಡ್ಸೋದೈತಾ? ಅಂಗಡಿ ಒಳಗಡೆ ಹೋಗ್ಬಿಟ್ಟು ಬೆಚ್ಚ ಕುಂತ್ಕೊಬಿಡ್ಬೇಕು. ನೀನೇನೆ ಇಲ್ಲಿ? ನಮ್ಮ ಬಾಬಾ ಕಾಣ್ತಾನೆ ಇಲ್ಲ. ನೀನೇನಿಲ್ಲಿ? ಏನ ನೀನೇನಿಲ್ಲ? ಇದು ನನ್ನ ಅಂಗಡಿ, ನಾನು ಇಲ್ಲೇನೇ ಐತೀನಿ. ನನ್ನ ತಂಗಿಯವ್ರ ಅಣ್ಣಂದಿದ್ದು ಅಂಗಡಿ ಇದೇನಿದು? ಹಿಂಗೆ ಬಂದ್ಬಿಟ್ಟು ಹಿಂಗೆ ನಿಂತ್ಕೊಬಿಟ್ಟಿದ್ಯಲ್ಲ. ಅವನಿಗೆ ಏನಾರ ಯಾಮರ್ಸ್ಬಿಟ್ಟ ಏನು? ನಾನು ಯಾಕೆ ಯಾಮರಿಸ್ಲಿ? ನಾನು ಏನು ಅನ್ಕೊಂಬಿಟ್ಟಿದ್ಯಾ? ಇದೇನಿದು? ನಾನು ಬರೋಕ್ಕಿಂತ ಮುಂಚೆನೆಯ ಅಂಗಡಿ ಎಲ್ಲ ಓಪನ್ ಆಗ್ಬಿಟ್ಟೈತೆ. ಮೀನಾಕ್ಷಿ, ಮೀನು, ಇದೇನೇ ಮೀನು? ಅಂಗಡಿ ಯಾಕೆ ಓಪನ್ ಮಾಡ್ಬಿಟ್ಟೆ? ಅಲ್ಲಿ ನೋಡು, ಅಂಗಡಿ ಸಾಮಾನೆಲ್ಲ ಬ್ಯಾರೆ ಬೇರೆ ತಂದು ದೊಡ್ಡದಾಗಿ ಮಾಡೋಗ್ಬಿಟ್ಟಿದ್ಯಲ್ಲ. ನೀನು ಮಾಡಿದ ಕೆಲಸನ ಇದೆಲ್ಲ ನನಗೆ? ಯಾಕೆ ಇಷ್ಟೊಂದಿಲ್ಲ ಮಾಡ್ಕೋದೆ? ಅಯ್ಯೋ, ರಾತ್ರಿ ನೀನು ಕೀ ಕೊಡು ಅಂತ ಕೇಳಿದ್ದು ಇದಕ್ಕೆ ನೀನು ಅಂಗಡಿ ಬೀಗವಾ? ಅಯ್ಯೋ, ನನ್ನ ಅಂಗಡಿ ಬೀಗನ ನಾನು ಕೇಳಿದೆ, ಅದಕ್ಕೆ ನಿನಗೇನು ಕಷ್ಟ? ನೀನು ಯಾಕೆ ಹಿಂಗೆ ಆಡ್ತಿದ್ಯಾ? ಏನೋ ಇದು ನಿನ್ನ ಅಂಗಡಿನ? ನಿಂಗೇನಾರ ತಲೆಗೆಲೆ ಕೆಟ್ಟೈತಾ ಏನೋ? ನಿಂಗೇನೋ ತಲೆ ಕೆಟ್ಟೈತೆ ಅಂತ ಅನ್ನಿಸ್ತದೆ. ಇದು ನನ್ನ ಅಂಗಡಿ. ಇವ ಏನೂ ಹಳ್ಳಕ್ಕೆ ಬಿದ್ದವನೇ ಅನ್ನಿಸ್ತದೆ, ಮೀನಾಕ್ಷಿ ಹಳ್ಳಕ್ಕೆ. ಅಬ್ಬಾ, ಯಾ ಲೋಪರ್ ನನ್ನ ಮಗ ಹೇಳಿದ್ದು ಇದು ನಿನ್ನ ಅಂಗಡಿ ಅಂತ ಹೇಳ್ಬಿಟ್ಟು. ಮೂದೇವಿ ನನ್ನ ಮಗನೇ, ನೆನ್ನೆನಿಯ ಅಂಗಡಿ ಎಲ್ಲ ಪೇಪರ್ಗೂ ಸೈನ್ ಹಾಕ್ಬಿಟ್ಟು ನಂಗೆ ಅಂಗಡಿನೇನಿಯಾ ಬ್ಯಾಡ, ನಂಗೆ ಅಂಗಡಿನೇನಿಯಾ ಬ್ಯಾಡ ಅಂತ ಹೇಳ್ಬಿಟ್ಟು ಎಲ್ಲನೂ ಹಂಗೆ ಕೊಟ್ಬಿಟ್ಟಲ್ಲಯ್ಯ. ಈಗ ನೋಡಿದ್ರೆ ಹಿಂಗೆ ಹೇಳ್ತಿದ್ಯಾ? ಈಗ ಅಂಗಡಿ ಎಲ್ಲ ನಂದೇನಿಯಾ, ನನ್ನ ಹೆಸರಿನಾಗೆ ನೀ ಅಂಗಡಿ ಎಲ್ಲನೂ ಇರೋದು. ನಿಂಗೆ ಏನಾರ ಸಾಮಾನು ಬೇಕಾ ಹೇಳು, ಹೊಸಿ ಕಮ್ಮಿ ರೇಟ್ಗೆ ಹಾಕ್ಕೊಡ್ತೀನಿ. ಅಷ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿಲಿ ನನ್ನ ಅಂಗಡಿ ನನ್ನ ಅಂಗಡಿ ನನ್ನ ಅಂಗಡಿ ಅಂತ ಹೇಳ್ಬಿಟ್ಟು ಬಾಯ್ ಬಿಡ್ಕೊಬೇಡ. ಹಿರಿ ನಿಂದು ಅಂತ ಹೇಳ್ಬಿಟ್ಟು ಯಾವುದೂ ಇಲ್ಲ. ಅಯ್ಯಯ್ಯೋ, ಹಿಂಗೆಲ್ಲ ಮಾಡಬೇಡ. ನನ್ನ ಹೆಂಡ್ರು ನಾನು ಬೆಂಡೆತ್ತು ಬಿಸಾಕ್ಬಿಡ್ತಾಳೆ. ನನ್ನ ಹೆಂಡ್ರು ನನಗೆ ಕೊಡ್ಸಿರೋ ಅಂಗಡಿ ಇದು. ನೀನು ಇಂಥ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡ. ಬೆಂಡೆತ್ತು ಬಿಡ್ತಾಳೆ ನನ್ನ ಹೆಂಡತಿ. ಸುಮ್ಕೆ ಮೀನಾಕ್ಷಿ ತಮಾಷೆ ಮಾಡಕ್ಕೆ ಹೋಗ್ಬೇಡ. ಅಂಗಡಿಯ ಕೊಟ್ಬಿಡು. ನನ್ನ ಅಂಗಡಿನ ನಿನ್ನ ಹೆಸ್ರಿಗೆ ಬರ್ಕೊಟ್ಬಿಟ್ಟಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಫುಟ್ಬಾಲ್ ಆಡ್ಬಿಡ್ತಾಳೆ. ನನ್ನ ಕೈಲೆಲ್ಲ ಸಹಿಸಕ್ಕೆ ಹಾಕಿಲ್ಲ. ನನಗೆ ಬಿಟ್ಬಿಡು, ನನ್ನ ಅಂಗಡಿ ನನಗೆ ಕೊಟ್ಬಿಡು. ಅವತ್ತೇ ನಾನು ನಿನಗೆ ಹೇಳ್ದೆ ಕಣಣ್ಣ, ಅವತ್ತೇ ನಿಂಗೆ ಹೇಳ್ದೆ ಬ್ಯಾಡ 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 ಅಂತ ಹೇಳ್ಬಿಟ್ಟು. ಹೇಳ್ದೆ, ಆದರೆ ನೀವು ಕೇಳಿದ್ರೆ ನೀವು? ಇಲ್ಲ, ಕೇಳಲೇ ಇಲ್ಲ. ನನ್ನೇನಿಯ ಬೈದ್ಬಿಟ್ಟು ಕಳಿಸಿದ್ರಿ ಅವತ್ತೊಂದು ಕಿತ ಹೇಳ್ದಾಗ. ಹಂಗೇನಿಯ ಪೊದ್ದು ಹಾಕೊಂಡು ಗಂಡನ್ನೇ ಒಂದು ಕಿತ ಹೇಳಿದ್ರಂತೆ. ಅವಾಗೂ ತಲೆ ಕೆಡಿಸ್ಕೊಂಡಿದ್ದಂಗೆ ಕಳಿಸ್ಬಿಟ್ಟೆ. ನೀನೇನ್ಲ ಹೇಳ್ದೆ? ಈ ಕೊಂತ್ರಿ ನನಗೆಲ್ಲ ಮೋಸ ಮಾಡ್ಬಿಟ್ಟು ಕೊಂತ್ರಿ. ಅಷ್ಟೆಲ್ಲ ನನ್ನ ಸಂಸಾರಕ್ಕೆ ನೀನು ಉಳಿ ಹಿಡ್ಬಿಟ್ಟು ಎಷ್ಟೆಲ್ಲ ಮಾಡಿದ್ಲು. ಪೊದ್ದಿ ಬಂದ್ಬಿಟ್ಟು ನಾನು ಕಾಪಾಡಿದಕ್ಕೆ ಸೊರಾಯ್ತು. ಪೊದ್ದಕ್ಕ ಬಂದ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ಇವತ್ತು ಇವಳು ಕೈ ವಸ್ತಾಗೆ ನೀನು ಇರಬೇಕಿತ್ತು. ಎಲ್ಲ ಬರೀ ದುಡ್ಡು ಕಿತ್ಕೊಳ್ಳೋದು, ಅವ್ರು ಇವ್ರಿಗೆ ಮೋಸ ಮಾಡೋದು. ಇಂಥ ಕೊಂತ್ರಿ ಕೆಲಸನೇ ಇವಳು ಮಾಡೋದು ಮನೆಯಾಳಿಯೇ.
ಏ ಮೀನಾಕ್ಷಿ, ಇಂತೋಳು ಅಂತ ನಿಂಗೆ ಗೊತ್ತಿರಲಿಲ್ಲ. ಇಂಥ ಮನೆಯಾಳಿ ಅಂತ ಹೇಳ್ಬಿಟ್ಟು ಪುಕ್ಸಟ್ಟೆ ಅಂತ ಹೇಳ್ಬಿಟ್ಟು ಎಲ್ಲ ಪುಕ್ಸಟ್ಟೆನೆ ಕೊಟ್ಟಿದ್ದೀನಿ. ಅಂಗಡಿ ಸಾಮಾನು ಎಲ್ಲನೂ ಅಷ್ಟು ಸಾಲದು ಅಂತ ನಿಂಗೆ ದುರಾಸೆ ಜಾಸ್ತಿಯಾಗಿ ನಾನು ಅಂಗಡಿ ನೀನೇ ಬರ್ಕೊಬಿಟ್ಟ ನೀನು. ನೋಡೆ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಹೆಂಡತಿಗೆ ನನ್ನ ವಿಷಯ ಗೊತ್ತಾಯ್ತು ಅಂತ ಹೇಳಿದ್ರೆ ನಿನ್ನಂತೂ ಒದ್ದೆ ಈಚೆ ಕಡೆಗೆ ಹಾಕ್ಬಿಡ್ತಾಳೆ. ನನ್ನ ಮಾತು ಕೇಳಿ ನನ್ನ ಅಂಗಡಿ ನನ್ನ ಹೆಸರಿಗೆ ಬರ್ಕೊಟ್ಬಿಡು. ಸುಮ್ಮನೆ ನೀನಿಯ ಎಲ್ಲ ಯಾಕೆ ಹಿಂಗೆ ನನಗೆ ಹಿಂಸೆ ಕೊಡ್ತೀಯಾ? ನನ್ನ ಹೆಂಡತಿ ಈಗ ತಾನೇ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಸುಖವಾಗಿದ್ದೀವಿ. ಹೆಂಗೋನು ನೀನು ಮಧ್ಯೆ ಬಂದು ಅಳ್ಳಾಡಿಸ್ಬೇಡ ನೀನು. ಯಾಕ್ಲಾ, ನಾನೆಲ್ಲ ಪಿಕ್ಚರ್ ಕರ್ಕೊಂಡು ಹೋಗ್ಬೇಕಾದ್ರೆ, ನಾನೆಲ್ಲ ಸಂದಕ್ಕೆ ನಿನ್ನ ಜೊತೆ ಕೈ ಹಿಡ್ಕೊಂಡು ಸುತ್ತಾಡ್ಬೇಕಾದ್ರೆ ಅವಾಗ ನಿಂಗೆ ಏನು ಇರಲಿಲ್ವಾ? ಇವಾಗ ನಿಂಗೆ ಎಲ್ಲ ಬಂದ್ಬಿಡ್ತಾ. ಎಂಡ್ರ ಮಕ್ಕಳು ನೆನಪಾಯ್ತವ್ರ. ನೆನ್ನೆ ಕೈ ಹಿಡ್ಕೊಂಡು ಚಿನ್ನಿ ಬಂಗಾರಿ ಮುದ್ದು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಪಿಕ್ಚರ್ ಎಲ್ಲ ತೋರಿಸ್ದೆ. ಈಗ ನೋಡಿದ್ರೆ ಅಂಗಡಿ ಅದು ಇದು ಅಂತ ಹೇಳ್ತಾ ಇದೆಯಾ? ಏ ಹೋಗ್ಲಾ ಮೂದೇವಿ, ನೋಡು ಗಿರಾಕಿಗಳು ಬರೋ ಟೈಮ್ ಆಯಿತು. ಈಗೆಲ್ಲ ಗಿರಾಕಿಗಳು ಬರ್ತಾ ಇರ್ತಾರೆ ನೋಡು. ನನಗೆ ನನ್ನ ಹೆಸ್ರಿಗೆ ಅಂಗಡಿ ಬರ್ಕೊಟ್ಟಿದ್ದಕ್ಕೆ ಅಂತಾನೆ ನೀ ನೋಡು, ಇಷ್ಟಿದ್ದ ಅಂಗಡಿನ ಎಷ್ಟು ದೊಡ್ಡದಾಗಿ ಮಾಡ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಜೋಡಿಸ್ಕೊಂಡು ರೇಸನ್ ಪಾಸನ್ ಎಲ್ಲ ತಂದು ಹಾಕೊಂಡು ಎಷ್ಟೆಲ್ಲನೂ ಮಾಡ್ತಾ ಇವ್ನಿ ನಾನು. ಅದೇ ನಿನ್ನ ಅಂಗಡಿ ಆಗಿದೆ ಇಷ್ಟೆಲ್ಲ ಮಾಡ್ತಿದ್ದ ಇಲ್ಲ ತಾನೆ? ಅಯ್ಯೋ ಹೋಗ್ಲಾ ಮೂದೇವಿ ಹೋಗ್ಲಾ. ಅಷ್ಟೇ ಕತೆ, ಮುಗೀತು ಬಿಡಿ. ಬನ್ನಿ ಸುಮ್ಕೇನಿಯ ಬನ್ನಿ. ನಿಮ್ಮ ಹೆಂಡ್ತಿದ್ದಾಗ ನಿಮ್ಗೆ ದೊರಮ್ದೇಟ್ ಅಂತ ತಪ್ಪಿದ್ದಲ್ಲ, ಬನ್ನಿ ಸಾಕು. ಸದ್ಯ ನಿಮ್ಮ ತಂಗಿ ಎಷ್ಟೋ ಬಾಸಿ ನನ್ನ ಹೆಂಡ್ತಿ. ಅಪ್ಪ ಜಾಸ್ತಿ ಏನು ಮಾತಾಡಕ್ಕೆ ಹೋಗ್ಲಿಲ್ಲ. ನಂದೇನು ತಪ್ಪಿರಲಿಲ್ಲ ಬಿಡು. ಈಗ ನೀವು ತಪ್ಪು ಮಾಡಿದ್ರೆ ನಿಮ್ಮ ಹೆಂಡ್ತಿ ಜಾಡಿಸ್ತಾಳೆ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಕಣ. ಹೆಂಗನ ಮಾಡಿ ಬಿಸಿ ನನ್ನ ಹೆಂಡ್ರು ಗೊತ್ತಾಗ್ತಿದ್ದಂಗೆ ಹೆಂಗನ ಮಾಡಿ ನನ್ನ ಹೆಸ್ರಿಗೆ ಏನಿಯ ಈ ಮೀನಾಕ್ಷಿ ನನ್ನ ಹೆಸ್ರಿಗೆ ಏನಿಯ ಬರ್ಕೊಡಂಗೆ ಮಾಡ್ಲಾ? ಅದೆಲ್ಲ ಸಾಧ್ಯನೇ ಇಲ್ಲ. ನೀವು ಮಾಡಿದಕ್ಕೆ ಶಿಕ್ಷೆ ನಿಮ್ಗೆ ಆಗಲೇಬೇಕು. ನೀವು ಹೇಳಲಿಲ್ಲ ಅಂದ್ರೂ ಶಾರ್ದಿ ತಗೋಗ್ಬಿಟ್ಟು ನಾನೇ ಹೇಳಿ ನಿಮಗೆ ಡುಮ್ಟಕ ಬಾರ್ಸಗಂಟ ನಂಗೆ ಸಮಾಧಾನನೇ ಇಲ್ಲ. ಸಮಾಧಾನ ಆಗೋದು ಇಲ್ಲ ನನಗಂತೂ. ನೀವು ನಾನೆಲ್ಲ ಸುಲಭವಾಗಿ ಮಾಡ್ಕೊಟ್ಬಿಟ್ರೆ ನೀವು ಬುದ್ಧಿ ಕಲಿಯೋದು ಹೆಂಗೆ? ನಿಮ್ಮ ಹೆಂಡತಿ ಚೆನ್ನಾಗಿ ಹಾಕೊಂಡು ಅರಿತಾಳಲ್ಲ, ಆವಾಗ ಸಂದಾಗ ಬುದ್ಧಿ ಬರ್ತದೆ. ಅಲ್ಲಿ ವ್ಯವಸಾಯ ಮಾಡ್ಕೊಂಡು ಬಡ್ಕೋತಾವಳೆ ನಿಮ್ಮ ಹೆಂಡ್ರು. ಬಡ್ಕೊಂಡು ಸಾಯ್ತಾವಳೆ ನಿಮ್ಮ ಹೆಂಡ್ರು. ನೀನು ಇಲ್ಲಿ ನಿಂತ್ಕೊಂಡು ಸೋಕಿ ಆಟ ಆಡ್ತಿದ್ಯಾ? ಅನ್ಭವ್ಸ್. ಮೀಣ ಮೀನಾಕ್ಷಿ ಪಿಕ್ಚರ್ ಬರೀ ಕರ್ಕೊಂಡೋಗಿದ್ದ ಮೀನಾಕ್ಷಿನ ಅನ್ಭವ್ಸ್ಕ. ಹಂಗನ್ಬೇಡ ಕಣ, ಹಂಗನ್ಬೇಡ. ನೀನು ಗೊತ್ತಿರೋಳು ಒಂದೇ ಅಲ್ವಾ? ಹುಸಿ ಹಂಗನ ಮಾಡೋಸಿ ನೈಸ್ ಮಾಡಿ ಹಂಗನ ಮಾಡಿ ನನ್ನ ಹೆಸರು ಬರ್ಕೊಡಂಗೆ ಮಾಡ. ಶಾರದಿತಾಗೆ ದೊರಮ್ದೇಟು ತಿನ್ನಾಗ ಹಾಕಿಲ್ಲ ಕಣ್ಲ. ನಾಯಿ ಕೊಡ್ದಂಗೆ ಹೊಡಿತಾಳೆ ಕಣ್ಲ ಅವಳು. ಶಾರದಿ ನಾಯಿ ಕೊಡ್ದಂಗೆ ಹೊಡಿತಾಳೆ. ಆಗಕ್ಕಿಲ್ಲ ಕಣ, ಆಗಕ್ಕಿಲ್ಲ. ಹಂಗನ ಮಾಡಿ ನನ್ನ ಹೆಸರು ಬರೆಸ್ಕೊಡ್ಬಿಡು ಅಂತ ಹೇಳ್ಬಿಡ. ಅದೊಂದು ನನ್ನ ಹೆಸರು ಬರ್ಕೊಟ್ಬಿಡು. ಇನ್ನೊಂದು ಈ ಮೀನಾಕ್ಷಿ ಸವಾಸಕ್ಕೆ ನಾನು ಹೋಗೋಕ್ಕೇ ಇಲ್ಲ, ಮುಟ್ಬಿಡ್ತೀನಿ ಕಣ. ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕು. ನೀರು ಕುಡ್ಕೊಂಡು ಆರಾಮಾಗಿರು. ನಾನು ಬರಲ್ಲ ಇನ್ನ. ಅಯ್ಯೋ, ನಾನೇನು ಅಂಗಡಿನಾಗ ಸಾಮಾನು ತಗೊಂಡೋಗೋಣ ಅಂತ ಬಂದೆ. ಅಯ್ಯೋ, ಇವತ್ತಂತೂ ಇದೇ ನಿನಿಯ ಬಿಸಿ ಸುದ್ದಿ. ಹಿಂಗೆ ನಿಮ್ಮ ಹೆಂಡ್ತಿಗೆ ಹೋಗಿ ಒಂದು ಚೂರು ಹೇಳ್ಬಿಟ್ಟು ಹೋಗ್ಲಾ? ಚೆನ್ನಾಗಿರ್ತದೆ. ನೀವು ಹೇಳೋಕ್ಕಿಂತ ಮುಂಚೆ ನೀವು ಹೇಳಿದ್ರೆ ಹೊಸಿ ಚೆನ್ನಾಗಿರ್ತದಲ್ವಾ? ಬ್ಯಾಡ ಬಿಡು ಪಾಪ, ಯಾಕೆ ತಂದಿಕ ಕೆಲಸ? ನೀನೇನೇ ಹೇಳ್ಕೊಬಿಡು ನಿನ್ನ ಹೆಂಡ್ತಿಗೆ ಹೋಗ್ಬಿಟ್ಟು. ಹೇಳ್ಕೊಂಡಿಲ್ಲ ಅಂದರೆ ಅವಳಿಗೆ ಏನಂತೂ ಗೊತ್ತಾಯ್ತದೆ. ಮೊದಲೇ ನಿನ್ನ ಹೆಂಡ್ರು ಕೇಳಬೇಕೆ? ಶಾರದಿ ಸಾವುಕರ್ನೇನಿಯ ಒಂದು ಕ್ಷಣ ಅಲ್ಲಾಡಿಸಿದ್ಲು. ಇನ್ನೇನು ಬಿಡ್ತಾಳೆ? ಅಲ್ಲಾಡಿಸ್ತಾಳೆ. ಹೋಯ್ತಾ ಇರು. ನನಗೆ ಯಾಕೆ ಬೇಕು? ಬರ್ತೀನಿ. ಟಾಟಾ, ಬಾಯ್. ಅಯ್ಯೋ, ನಿಂತ್ಕೊಳ್ಳ. ಏ ಮೀನಾಕ್ಷಿ, ನನ್ನ ಮೇಲೆ ಪ್ರೀತಿ ಪ್ರೇಮ ಏನಾರ ನಿಂಗೆ ಗೊತ್ತಿನಾದ್ರೂ ಇದ್ರೆ ನನ್ನ ಅಂಗಡಿಯ ನಂಗೆ ವಾಪಸ್ ಕೊಟ್ಬಿಡೆ. ಹೋಗ್ಲಾ? ತಲೆ ಮೇಲೆಲ್ಲ ಕೂದಿಲ್ಲ ಬಾಣ್ಲಿ ನನ್ನ ಮಗನೇ. ನಿನ್ನ ಮೇಲೆ ನನಗೆ ಯಾಕಲಾ ಲವ್ ಬರ್ತದೆ, ಪಿರುತಿ ಬರ್ತದೆ. ಅದು ನಿನ್ನ ಮೇಲೆ. ನಿನ್ನಂತ ಮೂದೇವಿ ನನ್ನ ಮಗನ ಮೇಲೆ ಲವ್ ಪಿರುತಿ ಬಂದ್ಬಿಡ್ತದ ನನಗೆ. ಹೋಗ್ಲಾ ಮೂದೇವಿ, ಹೋಗಿ ಸುಮ್ಕೇನಿಯ. ಮನೆ ಕ್ಯಾಮೆಗಿಮೆ ಉಸಿರಾಗಿ ಸಹ ತಿಕ್ಕದೈತೆ, ನೋಡ್ಕೊ ಹೋಗು. ಪಿರುತಿನಂತೆ ಪಿರುತಿ. ನನ್ನಂತ ಪಿಗರ್ಗೆ ನಿನ್ನಂತ ನನ್ನ ಮಗ ಇಷ್ಟಪಡ್ತೀನಿ ಅನ್ಕೊಬಿಟ್ರೆ. ನಿನ್ನಂತ ನನ್ನ ಮಗನ ಒಯ್ತಾರ ಸುಮ್ಕೇನಿಯ. ನೋಡು, ನಾನೇನು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಸಿಟ್ಟು ಬಂತು ಅಂದರೆ ನೀನು ಇಲ್ಲೇ ಬಡ್ದು ಸಾಯಿಸ್ಬಿಡ್ತೀನಿ ಅಷ್ಟೇನಿಯ. ನನ್ನ ಹೆಂಡ್ರು ಸುಮ್ಮನೆ ಬಿಡಕ್ಕಿಲ್ಲ. ಸುಮ್ಮನೆನಿಯ ಕೊಟ್ಬಿಡು ಎಲ್ಲನೂ. ನೀನು ಹೆಂಡ್ತಿನೇ ಏನು ಕಿಸಿಯೋಕ್ಕಾಗ್ದಂಗೆ ಹೆಂಡ್ತಿಗೆ ಎದ್ರುಕೊಂಡು ನಿಂತಿದ್ಯಾ ಅಂತದ್ರಾಗಿ ನನಗಿನ್ನೆಲ್ಲ ಮಾಡ್ತೀಯಾ? ನೀನು ಏನಾರ ಬಂದ್ಬಿಟ್ಟು ನನಗೊಂದು ಏಟ್ ಹಾಕಿದ್ರೆ ನಾನು ರೇಪ್ ಮಾಡಕ್ಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಲಬ ಅಂತ ಬಾಯ್ ಬಿಡ್ಕೊಬಿಟ್ಟು ಇದಕ್ಕಿನ್ನ ಶಾನೆ ಮರುವಾದಿ ನಾರಾಜ್ ಹಾಕ್ಬಿಡ್ತೀನಿ ನನ್ನ ಮಗನೇ. ಒಯ್ತಿರೋ. ಮೋಸ ಮೀನಾಕ್ಷಿ, ಮೋಸ ಮಾಡಿದ್ಯಾ? ಅಪ್ಪ, ಅಮ್ಮ ಕರಿತೈತೆ. ಅಮ್ಮ ಹೇಳ್ತು ಮಂತಕ್ಕೆ ಬಾ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪನ ಕರ್ಕೊಂಡ್ಬಿಟ್ಟು ಬಾ ಅಂತ ಹೇಳ್ತು. ಅಯ್ಯೋ, ಏನು ಪುಟ್ಟಿ? ಗೊತ್ತಿಲ್ಲ, ಅಪ್ಪನ ಕರ್ಕೊಂಡ್ಬಿಟ್ಟು ಬಾ, ಏನೋ ಐತೆ ಮಾತಾಡಕ್ಕೆ ವಿಷಯ ಅಂತ ಹೇಳ್ತು. ಏನೋ ಗೊತ್ತಿಲ್ಲ ಕಣಪ್ಪ, ನೀನೇ ಬಂದು ಮಾತಾಡ್ಬೇಕಂತೆ ಅಮ್ಮನ ಹತ್ರ. ಇನ್ನೇನು ಕರೆದಿತ್ತಾಳೆ, ನನ್ನ ತಿಥಿ ಮಾಡಕ್ಕೆ ಕರೆದಿತ್ತಾಳೆ ಅಂತ ಅನ್ನಿಸ್ತದೆ. ಶಿವನೇ ಸೋಮಲಿಂಗ, ನೀನೇ ಕಾಪಾಡಬೇಕು ತಂದೆ ನನ್ನ. ನಡಿ ಮಗಳೇ, ಆಯ್ತು. ಇನ್ನೇನು ಮಾಡೋಕ್ಕಾಯ್ತದೆ, ನಡಿ. ಅಪ್ಪ, ಅಂಗಡಿನಾಗೆ ಕುರ್ಕುರೆ ಕೊಡಪ್ಪ, ಕುರ್ಕುರೆ. ನನ್ನ ಜೀವನ ಎಲ್ಲಿ ಕುರ್ಕುರೆ ಆಗೋ ಕುಂತೈತೆ, ಇವಳು ಬೇರೆ ಕುರ್ಕುರೆ. ನಡಿ ಸುಮ್ಕೇನೇನಿಯಾ. ಕಂಜೂಸಪ್ಪ. ಹೋಗು ಮನೆಗೈತು ಹೋಗು.